ನಮಸ್ಕಾರ. ಇವತ್ತೊಂದು ಹೊಸ ವಿಚಾರದ ಬಗ್ಗೆ ಮಾತಾಡಬೇಕು. ಮಕ್ಕಳಿಗೆ ತಾಯಿ ಅಂದ್ರೆ ಏನು, ಗಂಡನಿಗೆ ಹೆಂಡತಿ ಅಂದ್ರೆ ಏನು, ಸಮಾಜಕ್ಕೆ ಹೆಣ್ಣು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ಎರಡು ಮಾತಲ್ಲಿ ನಾನು ಒಂದು ಎಕ್ಸ್ಪ್ಲನೇಷನ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಂಧುಗಳೇ, ಮಕ್ಕಳಿಗಾಗಿ ಹೇಳ್ತಾ ಇದ್ದೀನಿ. ಮಗು ತಾಯಿ ಅಂದರೆ ಸೇವಕಿ ಅಲ್ಲ. ಗಂಡಂದರಿಗೆ ಹೇಳ್ತಾ ಇದ್ದೀನಿ, ಹೆಂಡತಿ ಸೇವಕಿ ಅಲ್ಲ. ಆನಂತರ ಸಂಸಾರದಲ್ಲಿ ಅವಳೊಂದು ಕಣ್ಣು ಅಂತೇಳಿ. ಯಾಕೆಂದರೆ ಮಕ್ಕಳೇ, ತಾಯಿ ನಮ್ಮನ್ನು ಬೆಳೆಸೋದಕ್ಕೆ ಪಡಬಾರದ ಕಷ್ಟಗಳನ್ನೆಲ್ಲ ಪಡ್ತಾ ಇದ್ದಾಳೆ. ಬೆಳಗ್ಗೆ ತಾನು ಎದ್ದು ನಿಮ್ಮನ್ನು ಎಬ್ಬಿಸಿ ನಿಮ್ಮ ಹಲ್ಲುಜ್ಜುವುದರಿಂದ ಅವಳ ಕೆಲಸ ಪ್ರಾರಂಭ ಆಗ್ತದೆ. ನಿಮ್ಮ ಹಲ್ಲುಜ್ತಾಳೆ. ನೀವು ಮಾಡಿದಂಥ ಬೆಳಗಿನ ಒಂದು ಎಲ್ಲ ಕಾರ್ಯಗಳನ್ನು ಅವಳು ನೋಡ್ತಾ ಇರ್ತಾಳೆ. ಅದೇ ಥರ ನಮಗೆ ಸ್ನಾನ ಮಾಡಿಸ್ತಾಳೆ, ಊಟ ಮಾಡಿ ಹಾಕ್ತಾಳೆ, ನಾವು ಉಂಡಂಥ ತಟ್ಟೆಗಳನ್ನು ತೊಳಿತಾಳೆ. ಅವಳು ತಟ್ಟೆ ತೊಳಿತಾಳೆ ಅಂತಂದರೆ ಅವಳು ಮನೆಗೆಲಸದಕ್ಕೆ ಅಲ್ಲ. ಅವಳು ನಮ್ಮ ಬಟ್ಟೆಯನ್ನು ಒಗಿತಾಳೆ ಅಂತಂದರೆ ಅವಳು ನಮ್ಮ ಮನೆಯಲ್ಲಿ ಬಟ್ಟೆ ಒಗೆಯುವಂಥ ಹೆಣ್ಣಲ್ಲ. ಅದೇ ಥರ ಅವಳು ನಮಗೆ ಸ್ನಾನ ಮಾಡಿಸ್ತಾಳೆ ಅಂತಂದರೆ ನಾವು ಅವಳಿಗೆ ದುಡ್ಡು ಕೊಟ್ಟು ಕೆಲಸಕ್ಕೆ ಇಟ್ಟುಕೊಂಡಂಥ ವ್ಯಕ್ತಿ ಅಲ್ಲ. ತಾಯಿನೇ ನಮಗಾಗಿ ನಮಗೆ ಜನ್ಮ ನೀಡಿದಾಕೆ, ನಮ್ಮ ಮನೆತನದ ಹೆಸರನ್ನು ತರುವಕ್ಕೆ. ನೋಡಿ, ಆ ತಾಯಿ ತಾನು ಉಣ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ, ಆದರೆ ನಮಗೆ ಮಾತ್ರ ಉಣಿಸ್ತಾಳೆ. ಅದೇ ಥರ ಗಂಡಂದಿರಿಗೆ ಹೇಳಬೇಕಂದ್ರೆ ನನ್ನನ್ನು ಕೂಡಿಸ್ಕೊಂಡೇ ನಾನು ಹೇಳ್ತಾ ಇದ್ದೀನಿ. ಗಂಡಂದಿರಿಗೆ ಹೇಳಬೇಕಾದ್ರೆ ಒಂದು ಹೆಣ್ಣು ಬೇರೆ ಮನೆಯಿಂದ ನಮ್ಮ ಮನೆಗೆ ಬಂದು ನಮ್ಮನ್ನೆಲ್ಲ ಚೆನ್ನಾಗಿ ಬದುಕುವಂತೆ ನೋಡ್ಕೊಳ್ತಾಳೆ. ನಮಗಾಗಿ ಅಡಿಗೆ ರುಚಿಯಾದ ಅಡಿಗೆ ಮಾಡಿ ಹಾಕ್ತಾಳೆ. ಅವಳು ಅಡಿಗೆ ಬಡಿಸುವಾಗ ನಮ್ಮ ಹೊಟ್ಟೆ ತುಂಬುವುದಷ್ಟನ್ನಷ್ಟೇ ಅವಳು ವಿಚಾರ ಮಾಡ್ತಾ ಇರ್ತಾಳೆ. ಆದರೆ ತನಗೆ ಆ ಆಹಾರ ಉಳಿದಿದೆಯೋ ಇಲ್ಲವೋ ಅನ್ನುವಂಥ ಒಂದು ಪರಿಜ್ಞಾನ ಕೂಡ ಅವಳಲ್ಲಿರೋಲ್ಲ. ನನಗೆ ಉಳಿದರೆ ಉಳಿಯಲಿ, ಇಲ್ಲಂದರೆ ಇಲ್ಲ. ಆದರೆ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿಗೆ ಸಮಾನರಿರ್ತಕ್ಕಂಥ ಅತ್ತೆ ಮಾವ ಅವರು ಊಟ ಮಾಡಲಿ, ಅವರಿಗೆ ಸಾಕಾದರೆ ಸಾಕು ಅನ್ನೋ ಭಾವನೆಯಿಂದ ಆ ಹೆಣ್ಣು ದುಡಿತಾ ಇರ್ತಾಳೆ. ಆ ಹೆಣ್ಣಿಗೆ ನಾವು ಎಷ್ಟೊಂದು ನಮಸ್ಕಾರ ಹೇಳಿದ್ರೂ ತಪ್ಪಲ್ಲ. ಅದಕ್ಕಾಗಿ ಹಿರಿಯರು ಹೇಳ್ತಾ ಇದ್ದಾರೆ, ಹೆಣ್ಣನ್ನು ಭೂಮಿಗೆ ಹೋಲಿಸಿದ್ದಾರೆ. ಕ್ಷಮೆಯ ಧರಿತ್ರಿಹಿ ಅಂತ ಹೇಳ್ತಾರೆ ನಾವು ಭೂಮಿಗೆ. ನೋಡಿ ಬಂಧುಗಳೇ, ಭೂಮಿಯನ್ನು ನಾವು ಎಷ್ಟೊಂದು ಅಗಿತೀವಿ, ತುಳಿತೀವಿ, ಉಗುಳ್ತೀವಿ, ಏನೇನು ಮಾಡಿದ್ರೂ ಸಹಿತ ಆ ಭೂಮಿ ನಮ್ಮನ್ನು ಯಾವಾಗಲೂ ಕ್ಷಮಿಸ್ತಾ ಇರ್ತದೆ. ನನ್ನ ಮೇಲೆ ನೀನು ಇಷ್ಟೊಂದು ಕ್ರೌರ್ಯವನ್ನು ಮೆರಿತಾ ಇದ್ದೀಯಾ ಅಂಥದ್ದು ಎಂದೂ ನಮ್ಮ ಮೇಲೆ ದ್ವೇಷವನ್ನು ಸಾಧಿಸೋದಿಲ್ಲ. ಹಾಗೆಯೇ ಕೂಡ ಒಂದು ಹೆಣ್ಣು ಕೂಡ, ಅವಳ ಮೇಲೆ ನಾವು ಎಷ್ಟೊಂದು ದೌರ್ಜನ್ಯ ಎಸಗಿದರೂ ಸಹಿತ ಆ ಹೆಣ್ಣು ನಮ್ಮ ಮೇಲೆ ಯಾವಾಗಲೂ ಒಂದು ಕಠಿಣ ದೃಷ್ಟಿಯನ್ನು ಬೀರೋದಿಲ್ಲ. ನಮ್ಮ ಮೇಲೆ ಎಂದೂ ಹಗೆತನವನ್ನು ಸಾಧಿಸೋದಿಲ್ಲ. ಆ ಕಾರಣದಿಂದ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳಿದ್ದಾರೆ ಹಿರಿಯರು. ನಾವು ಪ್ರಪಂಚದಲ್ಲಿ ಯಾರಿಗೆ ಎಷ್ಟೇ ಗೌರವ ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಈ ಹೆಣ್ಣು ಅನ್ನುವಂಥ ಒಂದು ಪದಕ್ಕೆ ಗೌರವ ಕೊಡಲೇಬೇಕು. ಅವಳು ಜನನಿಯಾಗಿಯೂ ಇರಬಹುದು, ಮಡದಿಯಾಗಿಯೂ ಇರಬಹುದು, ಮಗಳಾಗಿಯೂ ಇರಬಹುದು, ಮತ್ತು ಸಹೋದರಿಯಾಗಿಯೂ ಇರಬಹುದು. ಇಂಥ ಒಂದು ಹೆಣ್ಣಿನ ಕುಲದಲ್ಲಿ ಜನಿಸಿದಂಥ ಒಬ್ಬ ಸ್ತ್ರೀಯನ್ನು ನಾವು ಗೌರವಿಸಲೇಬೇಕು. ಆ ಕಾರಣದಿಂದ ನಾವು ಸದಾ ಹೆಣ್ಣನ್ನು ಭೂಮಿಗೆ ಹೋಲಿಸ್ತೀವಿ, ಹೆಣ್ಣನ್ನು ಜನ್ಮದಾತೆ ಅಂತ ಹೇಳ್ತೀವಿ. ಆ ಹೆಣ್ಣನ್ನು ನಾವು ಲಕ್ಷ್ಮಿಗೂ ಹೋಲಿಸ್ತೀವಿ, ಸರಸ್ವತಿಗೂ ಹೋಲಿಸ್ತೀವಿ, ಶಕ್ತಿ ಮಾತೆ ಅಂತಲೂ ಕೂಡ ಹೇಳ್ತಾ ಇರ್ತೀವಿ. ಆ ಕಾರಣದಿಂದ ಬಂಧುಗಳೇ, ನಾವು ಹೆಣ್ಣನ್ನು ತುಚ್ಛವಾಗಿ ಕಾಣುವುದು ಬೇಡ. ಇಂದಿನ ಕಾಲದಲ್ಲಿ ಆ ಹೆಣ್ಣಿನ ಮೇಲೆ ಎಷ್ಟೊಂದು ದೌರ್ಜನ್ಯಗಳು ನಡೀತಾವೆ.
ಆ ಎಲ್ಲ ದೌರ್ಜನ್ಯಗಳನ್ನು ಮೆಟ್ಟಿ ನಿಂತು ಇವತ್ತು ನಮ್ಮ ಕಣ್ಣೆದುರಿಗೆ ರಾಷ್ಟ್ರಪತಿಯಾದಂಥ ಹೆಣ್ಣುಮಗಳನ್ನು ನೋಡ್ತಾ ಇದ್ವಿ, ಮುಖ್ಯಮಂತ್ರಿಯಾದ ಹೆಣ್ಣುಮಗಳನ್ನು ನೋಡ್ತಾ ಇದ್ವಿ, ವಿಜ್ಞಾನಿಯಾದಂಥ ಹೆಣ್ಣುಮಗಳನ್ನು ನೋಡ್ತಾ ಇದ್ದೀವಿ, ವೈಜ್ಞಾನಿಕವಾಗಿ ಬಾಹ್ಯಾಕಾಶದಲ್ಲಿ ಹೋಗಿ ಬಂದಂಥ ಹೆಣ್ಣುಮಗಳನ್ನು ನೋಡ್ತಾ ಇದ್ದೀವಿ, ಪರ್ವತಾರೋಹಿಯಾದಂಥ ಹೆಣ್ಣುಮಗಳನ್ನು ನೋಡ್ತಾ ಇದ್ದೀವಿ. ಅದೇ ಥರ ನಮ್ಮನ್ನೆಲ್ಲ ಸಾಕುವಂಥ ಹೆಣ್ಣುಮಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆ ಕಾರಣದಿಂದ ಹೆಣ್ಣು ಅಬಲೆ ಎಲ್ಲ ಈಗಿನ ಕಾಲದಲ್ಲಿ. ಗಂಡಿಗೆ ಸರಿಸಮನಾಗಿ ಹೆಗಲಿಗೆ ಹೆಗಲು ಕೊಟ್ಟು ಸೈನ್ಯದಲ್ಲಿ ದುಡಿತಕ್ಕಂಥ ಹೆಣ್ಣನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆ ಕಾರಣದಿಂದ ನಾವು ನೀವುಗಳೆಲ್ಲ ಆ ಹೆಣ್ಣಿಗೆ ಒಂದು ಗೌರವವನ್ನು ಸಲ್ಲಿಸೋಣ, ಮಾತೆಯ ಸ್ಥಾನವನ್ನು ಕೊಡೋಣ. ನಾವು ನಮ್ಮ ಸತಿಗೆ, ಮಕ್ಕಳು ತಮ್ಮ ತಾಯಿಗೆ, ತಂದೆ ತಾಯಿಗಳು ತನ್ನ ಮಗಳಿಗೆ, ಹೀಗೆ ಯಾವುದೇ ದೃಷ್ಟಿಯಿಂದ ಆದರೂ ಸಹಿತ ಆ ಹೆಣ್ಣನ್ನು ನಾವು ಗೌರವಿಸೋಣ, ಪೂಜಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿಯೊಂದು ಜನ್ಮ ನೀಡಿದ ತಾಯಿಗೆ ಮತ್ತು ಭೂತಾಯಿಗೆ ನಮಸ್ಕಾರವನ್ನು ತಿಳಿಸ್ತಾ ಇವತ್ತಿನ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.